ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕೆಲವೊಮ್ಮೆ ನಮ್ಮ ಜೀವನಕ್ಕೆ ಸಂತೋಷ ಬರುವುದು ನಾವು ಹುಡುಕಿಕೊಂಡು ಬಂದ ಕಾರಣದಿಂದಲ್ಲ, ನಮಗೆ ಒಪ್ಪಿಸಲಾದ ಜವಾಬ್ದಾರಿಯಿಂದ. ಆ ಜವಾಬ್ದಾರಿ ನಿಧಾನವಾಗಿ ನಮ್ಮೊಳಗಿನ ಖಾಲಿತನವನ್ನು ತುಂಬಿ ಬದುಕಿಗೆ ಹೊಸ ಅರ್ಥ ನೀಡುತ್ತದೆ. ಈ ಕತೆ ಅಂಥದ್ದೇ, ಒಂದು ಅಪರಿಚಿತ ಕ್ಷಣದಲ್ಲಿ ಹುಟ್ಟಿಕೊಂಡ, ಆದರೆ ದಿನದಿಂದ ದಿನಕ್ಕೆ ಗಟ್ಟಿಯಾಗುತ್ತಾ ಹೋಗಿ ಎರಡು ಬದುಕುಗಳನ್ನು ಬದಲಾಯಿಸಿದ ಬಂಧದ ಕತೆ. ಒಬ್ಬ ದತ್ತು ತಂದ ಯುವಕ ಮತ್ತು ಅವನ ಬದುಕಿಗೆ ಬೆಳಕು ತುಂಬಿದ ಒಂದು ಹುಡುಗಿಯ ಕತೆ. ನಗರದ ಹೊರವಲಯದಲ್ಲಿರುವ ಸರಳ ಮನೆಯಲ್ಲಿ ವಾಸಿಸುತ್ತಿದ್ದವನು ಆಕಾಶ್. ವಯಸ್ಸು 30. ಬದುಕಿನ ಏರಿಳಿತಗಳನ್ನು ಬಾಲ್ಯದಲ್ಲೇ ಕಂಡವನು. ತಂದೆ ತಾಯಿಯನ್ನು ಕಳೆದುಕೊಂಡು ಅನಾಥಾಶ್ರಮದಲ್ಲಿ ಬೆಳೆದ, ದುಡಿದು ತನ್ನ ಕಾಲ ಮೇಲೆ ನಿಂತ, ಆದರೆ ಮನಸ್ಸಿನೊಳಗೆ ಯಾವತ್ತೂ ಒಂದು ಖಾಲಿತನವನ್ನು ಹೊತ್ತವನಾಗಿದ್ದ. ಕುಟುಂಬ ಅನ್ನೋ ಪದ ಅವನಿಗೆ ಪುಸ್ತಕದ ಸಾಲುಗಳಂತಿತ್ತು. ಅರ್ಥ ಗೊತ್ತಿತ್ತು, ಅನುಭವ ಇರಲಿಲ್ಲ. ಸಮಾಜ ಸೇವೆಯ ಭಾಗವಾಗಿ ಒಂದು ದಿನ ಅವನು ಬಾಲಕಿಯರ ಆಶ್ರಮಕ್ಕೆ ಹೋಗಿದ್ದಾಗ ಅವನ ಜೀವನದ ದಿಕ್ಕೇ ಬದಲಾಯಿತು. ಅಲ್ಲಿ ಅವನು ಮೊದಲ ಬಾರಿ ಕಂಡಳು ಮಿಥಿಲಾ. 16 ವರ್ಷದ ಹುಡುಗಿ, ಹೆಚ್ಚು ಮಾತಾಡದ, ಆದರೆ ಕಣ್ಣುಗಳಲ್ಲಿ ಹೇಳಲಾಗದ ನೋವು ಮತ್ತು ಮೌನ ಹೊತ್ತುಕೊಂಡವಳು. ಇತರ ಮಕ್ಕಳು ಆಟವಾಡುತ್ತಿದ್ದಾಗ ಅವಳು ಒಂದು ಮೂಲೆಯಲ್ಲಿ ಕುಳಿತು ಪುಸ್ತಕ ಓದುತ್ತಿದ್ದಳು. ಆಕಾಶ್ ಅವಳ ಬಳಿ ಹೋಗಿ ಮೃದುವಾಗಿ, ಏನು ಓದುತ್ತಿದ್ದೀಯಾ ಎಂದು ಕೇಳಿದಾಗ ಅವಳು ಸ್ವಲ್ಪ ನಡುಗುತ್ತಾ ಕತೆ ಎಂದಳು. ಆ ಒಂದೇ ಪದದಲ್ಲಿ ಅವಳ ಲೋಕ ಅಡಗಿತ್ತು. ಆ ಕ್ಷಣದಿಂದಲೇ ಆಕಾಶ್ಗೆ ಸ್ಪಷ್ಟವಾಯಿತು, ಈ ಹುಡುಗಿಗೆ ಕೇವಲ ಸಹಾಯವಲ್ಲ, ಭರವಸೆ ಬೇಕು. ಕಾಲ ಕಳೆದಂತೆ ಅವನು ಆಶ್ರಮಕ್ಕೆ ಹೆಚ್ಚು ಹೋಗತೊಡಗಿದ. ಅವಳ ಓದಿನ ಬಗ್ಗೆ ಕೇಳುತ್ತಿದ್ದ, ಅವಳ ಚಿತ್ರಗಳನ್ನು ನೋಡಿ ಮೆಚ್ಚುಗೆ ಸೂಚಿಸುತ್ತಿದ್ದ, ಅವಳ ಮಾತುಗಳನ್ನು ತೀರ್ಮಾನಿಸದೆ ಕೇಳುತ್ತಿದ್ದ. ಉಪದೇಶಗಳಿಲ್ಲದ ಆ ಮೌನವೇ ಮಿಥಿಲಾಳಿಗೆ ಸುರಕ್ಷತೆ ನೀಡಿತು. ನಿಧಾನವಾಗಿ ಅವಳು ನಗಲು ಕಲಿತಳು, ಪ್ರಶ್ನೆ ಕೇಳಲು ಧೈರ್ಯ ಪಡೆದುಕೊಂಡಳು. ಕೆಲ ತಿಂಗಳ ನಂತರ ಆಕಾಶ್ ದೊಡ್ಡ ನಿರ್ಧಾರ ತೆಗೆದುಕೊಂಡ. ಮಿಥಿಲಾಳನ್ನು ದತ್ತು ಪಡೆಯಲು ಅರ್ಜಿ ಹಾಕಿದ. ಮನಸ್ಸಿನಲ್ಲಿ ಭಯವೂ ಇತ್ತು, ನಾನು ಒಳ್ಳೆಯ ತಂದೆಯಾಗಬಲ್ಲೇನಾ? ಆದರೆ ಇನ್ನೊಂದು ಧ್ವನಿ ಅವನೊಳಗೆ ಹೇಳುತ್ತಿತ್ತು, ನೀನು ಒಬ್ಬನೇ ಬದುಕಿದ್ದೆ, ಆದರೆ ಇವಳ ಬದುಕಿಗೆ ನೀನು ಬೇಕು. ಪ್ರಕ್ರಿಯೆಗಳು ಮುಗಿದ ದಿನ ಮಿಥಿಲಾ ಅವನನ್ನು ಅಣ್ಣ ಎಂದು ಕರೆಯದೆ ನನ್ನವರು ಎಂದು ಹೇಳಿದ ಕ್ಷಣ ಆಕಾಶ್ನ ಕಣ್ಣುಗಳಲ್ಲಿ ನೀರು ತುಂಬಿತು. ಮಿಥಿಲಾ ಮನೆಗೆ ಬಂದ ದಿನ ಮನೆ ತುಂಬಾ ಬೆಳಕಾಗಿದಂತೆ ಅನಿಸಿತು. ಅವಳು ನಿಧಾನವಾಗಿ ಕೋಣೆಯನ್ನು ನೋಡುತ್ತಾ, ಇದು ನನ್ನದೇನಾ ಎಂದು ಕೇಳಿದಾಗ ಆಕಾಶ್ ನಗುತ್ತಾ, ಹೌದು, ಇದು ನಿನ್ನ ಮನೆ ಎಂದ. ಆ ಮಾತಿನಲ್ಲಿ ಭರವಸೆ ಇತ್ತು, ಶಾಶ್ವತತೆ ಇತ್ತು. ದಿನಗಳು ಹೋದಂತೆ ಮಿಥಿಲಾಳ ನಗು ಹೆಚ್ಚಾಯಿತು. ಅವಳು ಶಾಲೆಗೆ ಹೋಗತೊಡಗಿದಳು, ಸ್ನೇಹಿತರನ್ನು ಮಾಡಿಕೊಂಡಳು, ತನ್ನ ಆಸೆಗಳನ್ನು ಹೇಳತೊಡಗಿದಳು. ಆಕಾಶ್ ಅವಳ ಪಾಠಗಳಿಗೆ ಸಹಾಯ ಮಾಡುತ್ತಿದ್ದ. ಸಂಜೆ ಹೊತ್ತು ಇಬ್ಬರೂ ಒಟ್ಟಿಗೆ ಚಹಾ ಕುಡಿಯುತ್ತಾ ದಿನದ ಕತೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಅವನು ಅವಳನ್ನು ಯಾವತ್ತೂ ಒತ್ತಡಕ್ಕೆ ತಳ್ಳಲಿಲ್ಲ, ಆದರೆ ಅವಳಿಗೆ ಧೈರ್ಯ ತುಂಬುತ್ತಿದ್ದ. ಕೆಲವೊಮ್ಮೆ ಮಿಥಿಲಾ ರಾತ್ರಿ ನಿದ್ರೆ ಮಾಡಲಾಗದೆ ಕುಳಿತಿದ್ದಾಗ ಆಕಾಶ್ ಅವಳಿಗೆ ತನ್ನ ಬದುಕಿನ ಕತೆಗಳನ್ನು ಹೇಳುತ್ತಿದ್ದ. ಅನಾಥಾಶ್ರಮದ ದಿನಗಳು, ಮೊದಲ ಕೆಲಸ, ಮೊದಲ ಸೋಲು, ಮತ್ತೆ ನಿಂತ ಕ್ಷಣಗಳು. ನೀನು ಭಯಪಡಲಿಲ್ಲವಾ ಎಂದು ಅವಳು ಕೇಳಿದಾಗ ಅವನು, ಭಯ ಇತ್ತು, ಆದರೆ ಮುಂದೆ ನಡೆಯಬೇಕು ಅನ್ನೋ ಧೈರ್ಯ ಅದಕ್ಕಿಂತ ದೊಡ್ಡದು ಎಂದು ಹೇಳುತ್ತಿದ್ದ. ಆ ಮಾತುಗಳು ಮಿಥಿಲಾಳ ಬದುಕಿಗೆ ಬೆಳಕಾದವು. ಶಾಲೆಯಲ್ಲಿ ಅವಳು ಉತ್ತಮ ಅಂಕಗಳನ್ನು ತಂದ ದಿನ ಅವಳು ಓಡಿ ಬಂದು ವರದಿ ಕಾರ್ಡ್ ತೋರಿಸಿದಳು. ಆಕಾಶ್ ಮೊದಲ ಬಾರಿ ತಂದೆಯಂತೆ ಹೆಮ್ಮೆಪಟ್ಟು, ನೀನು ನನ್ನ ಜೀವನಕ್ಕೆ ಖುಷಿ ತಂದೆ ಎಂದಾಗ ಮಿಥಿಲಾ ಮೃದುವಾಗಿ, ನೀನು ನನ್ನ ಜೀವನಕ್ಕೆ ಮನೆ ತಂದೆ ಎಂದು ಉತ್ತರಿಸಿದಳು. ಹಬ್ಬಗಳ ದಿನಗಳಲ್ಲಿ ಮನೆ ನಗುವಿನಿಂದ ತುಂಬುತ್ತಿತ್ತು. ಸರಳ ಊಟ, ಸಣ್ಣ ಉಡುಗೊರೆಗಳು, ಆದರೆ ಅಪಾರ ಸಂತೋಷ. ಕಷ್ಟದ ದಿನಗಳಲ್ಲಿ ಇಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಿದ್ದರು. ಆಕಾಶ್ ಕೆಲಸದ ಒತ್ತಡದಿಂದ ದಣಿದಾಗ ಮಿಥಿಲಾ ಅವನಿಗೆ ಚಹಾ ತಂದು, ಇದು ಹಾದು ಹೋಗುತ್ತದೆ ಎಂದು ಹೇಳುತ್ತಿದ್ದಳು. ಮಿಥಿಲಾ ಆತಂಕಗೊಂಡಾಗ ಆಕಾಶ್ ಅವಳ ಕೈ ಹಿಡಿದು, ನಿನ್ನ ಜೊತೆ ನಾನು ಇದ್ದೇನೆ ಎಂದು ಹೇಳುತ್ತಿದ್ದ. ಸಮಯ ಕಳೆದಂತೆ ಆಕಾಶ್ಗೆ ಅರಿವಾಯಿತು, ಕುಟುಂಬ ಅಂದರೆ ರಕ್ತ ಸಂಬಂಧ ಮಾತ್ರವಲ್ಲ, ಅದು ಜವಾಬ್ದಾರಿ, ರಕ್ಷಣೆ, ನಿರಂತರವಾಗಿ ಒಬ್ಬರ ಬದುಕಿಗೆ ನಿಲ್ಲುವ ಮನಸ್ಸು. ಮಿಥಿಲಾ ಅವನ ಜೀವನಕ್ಕೆ ಸಂತೋಷ ತಂದಳು. ಆಕಾಶ್ ಅವಳ ಜೀವನಕ್ಕೆ ದಾರಿ ತೋರಿದ. ಕೆಲವೊಮ್ಮೆ ದೇವರು ನಮ್ಮಿಂದ ಏನನ್ನೋ ಕಸಿದುಕೊಳ್ಳುತ್ತಾನೆ, ಆದರೆ ಬದಲಿಗೆ ನಮಗೆ ಒಬ್ಬ ಜೀವವನ್ನು ಒಪ್ಪಿಸುತ್ತಾನೆ. ಅದನ್ನು ಕಾಪಾಡಲು, ಬೆಳೆಸಲು ಮತ್ತು ಅದರಲ್ಲಿ ನಮ್ಮ ಜೀವನದ ಅರ್ಥ ಹುಡುಕಲು. ಈ ಕತೆ ಅಷ್ಟೇ,
ಮೌನದಲ್ಲಿ ಬೆಳೆದ ಭರವಸೆ, ಜವಾಬ್ದಾರಿಯಲ್ಲಿ ಅರಳಿದ ಪ್ರೀತಿ ಮತ್ತು ಮನೆಯೊಳಗೆ ಹುಟ್ಟಿದ ಹೊಸ ಬೆಳಕು. ಕತೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಶುದ್ಧ, ಹೃದಯಸ್ಪರ್ಶಿ, ಕುಟುಂಬ ಮೌಲ್ಯಗಳ ಕನ್ನಡ ಕತೆಗಳಿಗಾಗಿ ನಿಮ್ಮ ಬೆಂಬಲ ಇರಲಿ.